ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಒಂದು ಈ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಗೆ ಸಂಬಂಧಿಸಿದಂತೆ, ಮತ್ತೊಂದು KCET ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ. ಓಕೆ, ಮೊದಲಾಗಿ ತುಂಬಾ ವಿದ್ಯಾರ್ಥಿಗಳು ಅಂದ್ರೆ ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಮೊದಲು ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸಿಗುತ್ತೆ. ರಿಲ್ಯಾಕ್ಸ್. ಓಕೆ, ಅವ್ರು ಕೇಳಿದಂತಹ ಕ್ವಶನ್ಸ್ ಏನಾಗಿತ್ತು ಅಂದ್ರೆ, ರಾತ್ರಿ ಎಲ್ಲ ಕಮೆಂಟ್ ಮಾಡಿದ್ರಲ್ಲ ಅಂತ ವಿದ್ಯಾರ್ಥಿಗಳು ಕೇಳಿದಂತಹ ಕ್ವಶನ್ ಏನಾಗಿತ್ತು ಅಂತ ಹೇಳಿದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇನ್ಕಮ್ 0 ಅಂತ ಬರ್ತಾ ಇದೆ. ಸೊ ಏನಾದ್ರು ಪ್ರಾಬ್ಲಮ್ ಆಗತ್ತಾ, ಈ ರೀತಿ ಕೇಳ್ತಾ ಇದ್ರು. ಈಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇನ್ಕಮ್ 0 ಅಂತ ಬರ್ತಾ ಇದೆ, ಇದರ ಮೀನಿಂಗ್ ಏನಂತ ಹೇಳಿದ್ರೆ, ನೀವು ಇನ್ಕಮ್ ಸರ್ಟಿಫಿಕೇಟ್ ನ RD ನಂಬರ್ ನ ಎಂಟರ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ವೆರಿಫೈ ಆಗಿಲ್ಲ ಅಂತ ಅರ್ಥ. ಹಾಗಿದ್ರೆ ಟೆನ್ಷನ್ ಮಾಡ್ಕೋಬೇಕಾ? ಬೇಡ. ಒಂದು ವೆಬ್ಸೈಟ್ ಅಲ್ಲಿ ಏನಾದ್ರು ಎರರ್ ಇಂದ ಈ ರೀತಿ ಆಗಿರ್ಬಹುದು. ಆ ರೀತಿ ಆಗಿದ್ರೆ ಮುಂದೆ 1-2 ದಿನದಲ್ಲಿ ಸರಿ ಆಗತ್ತೆ. ಅಂದ್ರೆ ಡೌನ್ಲೋಡ್ ಮಾಡ್ಕೋತಾರಿ, ಅಂದ್ರೆ ಡೈಲಿ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಈ ರೀತಿ ಚೆಕ್ ಮಾಡ್ತಾರಿ. ಯಾವಾಗ ಕರೆಕ್ಟ್ ಆಗತ್ತೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿರುತ್ತೆ ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ಳಿ. ಅಕಸ್ಮಾತ್ ಅವಾಗ ಆಗದೆ ಇದ್ರೆ ಈ ಅಪ್ಲಿಕೇಶನ್ ಎಡಿಟಿಂಗ್ ಗೆ ಏನು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರೆ, ಅಥವಾ ಕ್ಲೇಮ್ಸ್ ಅನ್ನ ಕ್ಲೇಮ್ ಮಾಡದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಕ್ಲೇಮ್ ಮಾಡೋದಕ್ಕೆ ಏನು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಆವಾಗ ಸರಿ ಮಾಡ್ಕೊಳ್ಬಹುದು. ಬಟ್ ಒಟ್ಟಾರೆಯಾಗಿ ಹೇಳೋದಾದ್ರೆ, ನೀವೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅದು ಸಾಲ್ವ್ ಆಗುತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಮೊದಲು. ಓಕೆ, ಅದಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ರೀಚೆಕ್ ಯುವರ್ ID ಅಂಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ. ಕರೆಕ್ಟ್ ಆದ ಡೀಟೇಲ್ಸ್ ಎಂಟರ್ ಮಾಡಿದ್ರು ಕೂಡ ಹೀಗೆ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಅಂತ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ವೇಟ್ ಮಾಡಿ, 1 or 2 days ವೇಟ್ ಮಾಡಿ. ಮತ್ತೊಂದು ವಿಷಯ ನಿಮ್ಗೆ ಹೇಳೋದಾದ್ರೆ, ಈಗ ನೈಟ್ ಟೈಮ್ ಏನಿರುತ್ತೆ ಆಫ್ಟರ್ 12 AM, ಓಕೆ 12 AM, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ವರ್ ಜಾಸ್ತಿ ಬಿಸಿ ಇರಲ್ಲ, ಫ್ರೀ ಇರುತ್ತೆ. ತುಂಬಾ ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ರಾತ್ರಿ 12 ಗಂಟೆಯ ನಂತರ ಒಮ್ಮೆ ಚೆಕ್ ಮಾಡಿ ನೋಡಿ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆವಾಗ ಡೌನ್ಲೋಡ್ ಆಗಬಹುದು, ಯಾಕಂದ್ರೆ ಸರ್ವರ್ ಫ್ರೀ ಇರುತ್ತೆ. ಓಕೆ, ಅದ್ರ ನಂತರ ಈಗ ಎಡಿಟಿಂಗ್ ಡೀಟೇಲ್ಸ್ ಬಗ್ಗೆ ಅಥವಾ ಕ್ಲೇಮ್ ಮಾಡದಂತ ವಿದ್ಯಾರ್ಥಿಗಳಿಗೆ ಮತ್ತೆ ಕ್ಲೇಮ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಕೇಳಿದರೆ ಟ್ವೀಟ್ ಮಾಡಿದ್ರು. ಇದ್ರ ಬಗ್ಗೆ ನಾನು 1 or 2 days ಇಂದ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಬಟ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಅವರಿಗೆ ಸಂಬಂಧಂತಹ ಕೋಟಾವನ್ನ ಕ್ಲೇಮ್ ಮಾಡಿಲ್ಲ, ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ, ಈ ರೀತಿ ಯಾವ್ದಾದ್ರು ಒಂದು ಕೋಟಾವನ್ನ ಕ್ಲೇಮ್ ಮಾಡಿಲ್ಲ. ಅದೇ ರೀತಿ ಈಗ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರಲ್ಲ, ಇನ್ಕಮ್ ಡೀಟೇಲ್ಸ್ ಕರೆಕ್ಟ್ ಆಗಿ ವೆರಿಫೈ ಆಗ್ತಾ ಇಲ್ಲ, 0 ಅಂತ ಬರ್ತಾ ಇದೆ, ಅಂತಹ ವಿದ್ಯಾರ್ಥಿಗಳಾಗಿರಬಹುದು. ಯಾವುದೇ ರೀತಿಯಲ್ಲಿ ಇನ್ಕಮ್, ಕಾಸ್ಟ್ ಸರ್ಟಿಫಿಕೇಟ್, ಈ ರೀತಿ ಯಾವುದೇ ಒಂದು ಕೋಟಾ ರಿಲೇಟೆಡ್ ಕ್ಲೇಮ್ಸ್ ಅನ್ನ ಕ್ಲೇಮ್ ಮಾಡಿಲ್ಲ, ಅಥವಾ ಕ್ಲೇಮ್ ಮಾಡಿದೀವಿ ಬಟ್ ಕ್ಲೇಮ್ ಆಗಿಲ್ಲ, ಈ ರೀತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಮತ್ತೊಮ್ಮೆ ಕ್ಲೇಮ್ ಮಾಡೋದಕ್ಕೆ, ಅಂದ್ರೆ ಆ ಒಂದು ಕೋಟಾವನ್ನ ಕ್ಲೇಮ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಕೇಳಿದವರು ಹೇಳಿದ್ದಾರೆ. ನಂತರ ಆ ಟ್ವೀಟ್ ಅಲ್ಲಿ ನೀವು ನೋಡಬಹುದು, ಈಗ ವಿಸಿಟ್ ಮಾಡೋದಕ್ಕಿಂತ ಮೊದಲು ಕೂಡ ಸ್ಲಾಟ್ ಬುಕಿಂಗ್ ಮಾಡಿ, ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು KA ಆಫೀಸ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಹೊಸದಾಗಿ ಕ್ಲೇಮ್ ಮಾಡೋದಕ್ಕೆ ಅಥವಾ ಈ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು KA ಆಫೀಸ್ಗೆ ಹೋಗೋದಕ್ಕೆ ಡೇಟ್ಸ್ ನ ನಿಗದಿಪಡಿಸಿರ್ತಾರೆ, ಅಂದ್ರೆ ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಇಂತಹ ಡೇಟ್ ನಿಂದ ಇಂತಹ ಡೇಟ್ ವರೆಗೆ KA ಆಫೀಸ್ಗೆ ವಿಸಿಟ್ ಮಾಡಬಹುದು. ವಿಸಿಟ್ ಮಾಡೋದಕ್ಕೆ ಸ್ಲಾಟ್ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಲಿಂಕ್ ಅನ್ನ ವೆಬ್ಸೈಟ್ ಅಲ್ಲಿ ಕೊಡ್ತಾರೆ. ಇದುವರೆಗೆ ಕೊಟ್ಟಿಲ್ಲ. ಡೇಟ್ ಅನೌನ್ಸ್ ಆದ ನಂತರ ಲಿಂಕ್ ಅನ್ನ ವೆಬ್ಸೈಟ್ ಅಲ್ಲಿ ಕೊಡ್ತಾರೆ, ಅಲ್ಲಿವರೆಗೆ ವೇಟ್ ಮಾಡಿ. ಓಕೆ, ನನಗನ್ಸೋ ಮಟ್ಟಿಗೆ ಈ ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಯಾವ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿದ್ದಾರೆ, ಯಾಕಂತ ಹೇಳಿದ್ರೆ ತುಂಬಾ ಸ್ಟೂಡೆಂಟ್ಸ್ ಆಲ್ರೆಡಿ ಕಮೆಂಟ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ತುಂಬಾ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಆದ್ರೆ ನನಗೆ ಬಂದಿರೋ ಮೆಸೇಜ್ 100+ ಇದಾವೆ, ಈ ರೀತಿ ಅಂದ್ರೆ ಇನ್ಕಮ್ 0 ತೋರಿಸ್ತಾ ಇದೆ ಅಂತ. ಸೊ ಇದು ಸಾಲ್ವ್ ಆಗತ್ತೆ ಅನ್ಸುತ್ತೆ ಮುಂದಿನ 1-2 ದಿನದಲ್ಲಿ. ಸೊ ಅಲ್ಲಿವರೆಗೆ ವೇಟ್ ಮಾಡಿ. ಅದ್ರೊಳಗಡೆ ಈ ಡೇಟ್ ಕೂಡ ಅನೌನ್ಸ್ ಮಾಡಬಹುದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, ಅಥವಾ ಸ್ವಲ್ಪ ಟೈಮ್ ಕೂಡ ತೆಗೆದುಕೊಳ್ಬಹುದು. ಆವಾಗಂತೂ ಸೊಲ್ಯೂಷನ್ ಸಿಕ್ಕೇ ಸಿಗತ್ತೆ. ಸೊ ರಿಲ್ಯಾಕ್ಸ್. ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.